ಮಿಡಲ್ ಈಸ್ಟ್ನಲ್ಲಿ ಹೊತ್ತಿಕೊಂಡಿರುವಂತಹ ಯುದ್ಧದ ಬೆಂಕಿ ಆರುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಒಂದೇ ವಾರಕ್ಕೆ ಯುದ್ಧ ನಿಂತು ಹೋಗ್ಬಿಡುತ್ತೆ ಅಂತ ಹೇಳಿ ಅಮೆರಿಕ ಅಂದ್ಕೊಂಡಿತ್ತು. ಒಂದು ತಿಂಗಳು ಕಳೆದರೂ ಕೂಡ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇದರ ನಡುವೆ ಪಾಕಿಸ್ತಾನ ಎಲ್ಲಾ ಮಾತುಕತೆಯ ಪ್ರಯತ್ನ ಮಾಡಿತ್ತಲ್ಲ, ಅದೆಲ್ಲವೂ ಕೂಡ ಫ್ಲಾಪ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದೆ ಮಾತುಕತೆಗೆ ಯಾರನ್ನೂ ಕೂಡ ಕಳುಹಿಸಬೇಡಿ ಅಂಥೇಳಿ ಇರಾನ್ ನೇರವಾಗಿ ಹೇಳ್ತಾ ಇದೆ. ಅಮೆರಿಕಾದ ಬೇಡಿಕೆಗಳಿದಾವಲ್ಲ, ಅವುಗಳು ಸ್ವೀಕಾರಾರ್ಹವಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಸಂಧಾನದ ಮಾತುಕತೆ ಇಲ್ಲ ಅನ್ನುವಂತಹ ಸ್ಪಷ್ಟ ಮೆಸೇಜ್ ಅನ್ನ ಮತ್ತೊಮ್ಮೆ ಇರಾನ್ ರವಾನಿಸ್ತಾ ಇದೆ. ಈಗಾಗಲೇ ಅಮೆರಿಕ ಸಂಧಾನಕ್ಕಾಗಿ, ಯುದ್ಧವನ್ನು ನಿಲ್ಲಿಸೋದಕ್ಕಾಗಿ ಹಾತೊರಿತಾ ಇದೆ. ಬಟ್ ಇರಾನ್ ಪ್ರತೀಕಾರದ ಬೆಂಕಿಯಲ್ಲಿ ಬೇಯ್ತಾ ಇದೆ. ಯಾವುದೇ ಕಾರಣಕ್ಕೂ ಯಾವ ದೇಶದ ಮಾತನ್ನು ಕೂಡ ಕೇಳೋದಕ್ಕೆ ರೆಡಿ ಇಲ್ಲ. ಈ ಕಡೆ ಅಫ್ಘಾನಿಸ್ತಾನದಿಂದ ಯುದ್ಧವನ್ನು ಅನುಭವಿಸ್ತಾ ಇರುವಂತಹ ಪಾಕಿಸ್ತಾನ ಅರ್ಜೆಂಟಾಗಿ ಯುದ್ಧವನ್ನು ನಿಲ್ಲಿಸಬೇಕಿದೆ. ಕಾರಣ ಗಲ್ಫ್ ರಾಷ್ಟ್ರಗಳ ವಿಶ್ವಾಸ ಬೇಕಿದೆ, ಗಲ್ಫ್ ರಾಷ್ಟ್ರಗಳಿಂದ ಸಹಾಯ ಬೇಕಿದೆ. ಗಲ್ಫ್ ರಾಷ್ಟ್ರಗಳೇ ಹೊತ್ತಿ ಉರಿತಾ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕಾಗದೇನೆ ಒದ್ದಾಡ್ತಾ ಇದೆ. ಹಾಗಾಗಿ ನಾನಾ ರೀತಿಯ ಪ್ರಯತ್ನ ಪಾಕಿಸ್ತಾನದ ಕಡೆಯಿಂದ ಆಯಿತು. ಬಟ್ ಇರಾನ್ ಸೊಪ್ಪು ಹಾಕಿಲ್ಲ, ಪಾಕಿಸ್ತಾನದ ಈ ಸಂಧಾನದ ಪ್ರಯತ್ನಕ್ಕೆ ಮಣೆ ಹಾಕಿಲ್ಲ. ಹಾಗಾಗಿ ಮತ್ತೊಮ್ಮೆ ಇರಾನ್ ಮತ್ತೊಂದು ಮೆಸೇಜನ್ನು ಸ್ಪಷ್ಟವಾಗಿ ಕಳುಹಿಸಿದೆ. ಪಾಕಿಸ್ತಾನವಲ್ಲ, ಯಾವುದೇ ದೇಶವೇ ಬಂದರೂ ಕೂಡ ಸಂಧಾನ ಸದ್ಯಕ್ಕಿಲ್ಲ ಅನ್ನುವಂತಹ ಮೆಸೇಜ್ ಇದಾಗಿದೆ.